ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ತುಂಬ ದಿನ ಆಯಿತು ನಾನು ವ್ಲಾಗ್ ಹಾಕದೆ. ಮೇ ಬಿ ಅಂದರೆ ಡೈಲಿ ವ್ಲಾಗನ್ನು ಹಾಕದೆ, ಇನ್ಫಾರ್ಮೇಟಿವ್ ವಿಡಿಯೋ ಒಂದನ್ನು ಹಾಕಿದ್ದೆ. ಆದರೆ ಡೈಲಿ ವ್ಲಾಗ್ಸನ್ನು ಹಾಕದೆ ಮೇ ಬಿ 2 ವೀಕ್ಸ್ ಜಾಸ್ತಿಯೇ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. ಬ್ಯುಸಿ ಇದ್ದೆ ತುಂಬ. ಯಾಕೆಂತ ಹೇಳಿದರೆ ಫಸ್ಟ್ ವೀಕಲ್ಲಿ ಅತ್ತೆ ಮಾವ ಎಲ್ಲ ಇರಲಿಲ್ಲ ಮನೆಯಲ್ಲಿ. ಅವರು ಮಂಗಳೂರಿಗೆ ಹೋಗಿದ್ದರು. ಆ ಟೈಮ್ನಲ್ಲಿ ಅಂತ ಹೇಳಿದರೆ 3 ಮಕ್ಕಳು ಕೂಡ ಮನೆಯಲ್ಲಿರುವಾಗ ಫುಲ್ ಬ್ಯುಸಿ ಇದ್ದೆ. ಆ ಟೈಮ್ನಲ್ಲಿ ಮಳೆ ರಜೆ ಕೂಡ ಇತ್ತಲ್ಲ, ಹಾಗೆ ಆಗ್ತಾ ಇರಲಿಲ್ಲ. ವಿಡಿಯೋ ಮಾಡಿ ಇಟ್ಟಿದ್ದೆ, ಶೂಟ್ ಮಾಡಿದ್ದೆ. ಇದೆಲ್ಲ ಆ ಟೈಮ್ನಲ್ಲೇ ಶೂಟ್ ಮಾಡಿ ಇಟ್ಟಂಥದ್ದು. ಆದರೆ ಯಾವುದನ್ನು ಕೂಡ ಎಡಿಟ್ ಮಾಡಿ ಹಾಕುವಷ್ಟು ನನಗೆ ಟೈಮ್ ಸಾಕಾಗಲಿಲ್ಲ. ಹಾಗೆ ಮಧ್ಯದಲ್ಲಿ ಅಂದರೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಗೊತ್ತೇ ಇರ್ತದೆ ಅಲ್ವ, ಮಕ್ಕಳು ಆಗಾಗ ಸಿಕ್ಕಾಗ್ತಾ ಇರ್ತಾರೆ. ಏನಾದರೂ ಒಂದು ಹುಷಾರಿಲ್ಲದೆ ಆಗುವಂಥದ್ದು ಅಥವಾ ಉಪದ್ರ ಮಾಡುವಂಥದ್ದು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಹಾಕ್ತೇನೆ ಅಂತ ಹೇಳಿ ಎಲ್ಲ ಕಾಮೆಂಟ್ ಮಾಡೋರಿಗೆ ಕೂಡ ಹಾಕ್ತೇನೆ ಹೇಳೋದು. ಮೊನ್ನೆ ಒಬ್ಬರು ಕಾಮೆಂಟ್ ಮಾಡಿದರು, ನಾನು ಹಾಕ್ತೇನೆ ಶನಿವಾರ ಅಂತ ಹೇಳಿದ್ದೆ. ಆದರೆ ಆಗಲೇ ಇಲ್ಲ, ಬೇರೆ ಬೇರೆ ಕೆಲಸದ ಇದರಲ್ಲಿ ಬ್ಯುಸಿಯಲ್ಲಿ ನನಗೆ ಆಗಲೇ ಇಲ್ಲ ಹಾಕಲಿಕ್ಕೆ. ನಾನು ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ಹಾಕ್ತಾ ಇಲ್ಲ. ಆದರೆ ಕೂಡ ನನಗೆ ಕೇಳಲಿಕ್ಕಾದರೂ ಜನ ಇದ್ದಾರೆ ಅಲ್ವಾ, ಹಾಕಿ ಏನಾಯಿತು, ಹುಷಾರಿಲ್ವಾ, ಮಕ್ಕಳಿಗೆ ಹುಷಾರಿಲ್ವಾ, ಏನಾದರೂ ಪ್ರಾಬ್ಲಮ್ ಉಂಟಾ ಹೇಳಿ ಅಂತ ಹೇಳಿ ಕೇಳೋರಿದ್ದಾರೆ. ಹಾಗಾಗಿ ನನಗೆ ಅಂದರೆ ಫ್ಯಾಮಿಲಿ ಆದರೆ ಫ್ಯಾಮಿಲಿ ಅಲ್ಲ ಅನ್ನುವ ರೀತಿಯಲ್ಲಿ, ಅಂದರೆ ರಕ್ತ ಸಂಬಂಧಿಗಳಲ್ಲ, ಆದರೆ ಹೀಗೆ ವರ್ಚುವಲಿ ಸಂಬಂಧ ಇರುವಂತಹ ಹಲವಾರು ಆಡಿಯನ್ಸ್ ನನ್ನ ಹತ್ರ ಇರೋದ್ರಿಂದ ಅವರು ನನಗೆ ಏನಿದ್ರು ಕೂಡ ಕೇಳ್ತಾರೆ, ಏನಾಯಿತು, ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ಹೇಳಿ. ಹಾಗಾಗಿ ಏನೋ ಒಂಥರ ಖುಷಿ ಆಗ್ತದೆ ಆಯಿತಾ. ಯಾರಾದರೂ ಲೋನ್ಲಿ ಫೀಲ್ ಆಗ್ತಾ ಇರುವಾಗ ಹೀಗೆ ಯಾರಾದರೂ ಬಂದು ಕೇಳುವಂಥದ್ದು, ಪ್ರೀತಿಯಿಂದ ಮಾತಾಡಿಸುವಂಥದ್ದು ಮಾಡುವಾಗ ಖುಷಿ ಆಗ್ತದೆ. ನಮ್ಮ ಬಗ್ಗೆ ಕೂಡ ಯೋಚನೆ ಮಾಡಲಿಕ್ಕೆ ಒಬ್ಬರು ಇದ್ದಾರೆ ಅಲ್ಲ ಅಂತ ಹೇಳಿ ಅನ್ನಿಸ್ತದೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪುಲಾವ್ ಮಾಡೋದು ಅಂತ ಹೇಳಿ ನಾನು ನಿನ್ನೆನೇ ಡಿಸೈಡ್ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ, ಅದೇ ನಾನು ಸೇಲ್ ಮಾಡುವಂಥ ಫ್ರಿಡ್ಜ್ ಕಂಟೈನರ್ ಇದೆ ಅಲ್ವಾ, ಅದರಲ್ಲಿ ಹಾಕಿ ಇಟ್ಟಿದ್ದೆ, ನಾನು ಯಾವಾಗಲೂ ತೋರಿಸುವ ಹಾಗೆಯೇ. ಹಾಗೆ ಇಲ್ಲಿ ನಿನ್ನೆ ಸಂಜೆನೇ ನಾನು ಮಸಾಲವನ್ನು ಕೊಡಿ, ಇವತ್ತು ನನಗೆ ಒಂದು ಕಡೆ ಹೋಗಲಿಕ್ಕಿದೆ. ಹಾಗಾಗಿ ಮತ್ತು ಬೆಳಿಗ್ಗೆ ಟೈಮ್ನಲ್ಲಿ ಕರೆಂಟ್ ಇರೋದಿಲ್ಲ, ಮಳೆ ಎಲ್ಲ ಇರೋದ್ರಿಂದ. ಹಾಗಾಗಿ ನಾನು ಹಿಂದಿನ ದಿನವೇ ನಾನು ಮಸಾಲೆಯನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ನಾನು ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು ನೀವು, ಫಿಶ್ ಕರಿಗೆ. ಈಗ ಫಿಶ್ ಕೂಡ ಬರ್ತಾ ಇಲ್ಲ, ಒಳ್ಳೆಯದಿಲ್ಲ ಫಿಶ್ ಬಂದದ್ದು ಕೂಡ. ಆದರೂ ಒಂದು 5-6 ಫಿಶ್ ಇದೆ, ಹೇಗೂ ತಗೊಂಡಾಗಿದೆ. ಅದನ್ನು ಕರಿ ಮಾಡುವ ಅಂತ ಹೇಳಿ ಮಸಾಲವನ್ನು ರುಬ್ಕೊಳ್ತಾ ಇದ್ದೇನೆ. ಸೈಡಲ್ಲಿ ಟೀಯನ್ನು ಕೂಡ ಇಟ್ಕೊಂಡಿದ್ದೇನೆ. ಇನ್ನು ಇವಾಗ ಸ್ಕೂಲೆಲ್ಲ ಇಲ್ಲದೇ ಇರೋದ್ರಿಂದ ಟಿಫಿನ್ ಇದೊಂದು ಗಡಿಬಿಡಿ ಇಲ್ಲ. ಫಿಶ್ ಏನಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಕೂಡ ಒಳ್ಳೇದಿರಲಿಲ್ಲ ಆಯಿತಾ. ಬಂಗುಡೆ ಫಿಶ್ ಉಂಟಲ್ಲ, ಅದೇ ಇದ್ದದ್ದು. ಈಗ ರೇಟ್ ಕೂಡ ಜಾಸ್ತಿ, 100 ರುಪೀಸಿಗೆ ಎಷ್ಟು 5-6 ಆ ರೀತಿಯಲ್ಲೇನೋ ಸಿಗುವಂಥದ್ದು. ತಗೊಂಡ್ರೆ ನಮ್ಮದು ಫ್ಯಾಮಿಲಿ ಕೂಡ ದೊಡ್ಡದಿದೆ, 200 ರುಪೀಸಿದು ತಗೊಳ್ಬೇಕು. ಅದರಲ್ಲಿ ಕೂಡ ಒಂದು 2-3 ಅಷ್ಟೇ ಗಟ್ಟಿ ಇರುವಂಥ ಬಂಗುಡೆ ಇರುವಂಥದ್ದು, ಮತ್ತೆ ಎಲ್ಲ ಲಾಟ್ಪೊಟೆ ಇರುವಂಥದ್ದು. ಅತ್ತೆ ಇಲ್ಲದೇ ಇದ್ದರೆ ನಾನು ಬೆಳಿಗ್ಗೆನೇ ಅಡುಗೆ ಎಲ್ಲ ಮಾಡ್ಕೊಳ್ಳುವಂಥದ್ದು. ಅತ್ತೆ ಇದ್ದರೆ ಅವರೇ ಅಡುಗೆ ಮಾಡ್ತಾರೆ. ಅತ್ತೆ ಇಲ್ಲದೇ ಇರೋ ಟೈಮ್ನಲ್ಲಿ ನಾನು ಅಡುಗೆ ಮಾಡುವಾಗ ನಾನು ಬೆಳಿಗ್ಗೆನೇ ರೆಡಿ ಮಾಡ್ಕೊಳ್ತೇನೆ ಆಯಿತಾ. ನಾನು ಒಲೆಗೆ ಬೆಂಕಿ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ಅಲ್ಲಿ ಹೋಗಿ ಆಚೆ ಬೆಂಕಿ ಮಾಡ್ತಾ ಇರುವಾಗ ಇಲ್ಲಿ ಮಕ್ಕಳೇನಾದರೂ ಉಪದ್ರ ಮಾಡಿದರೆ ಉಂಟಲ್ಲ, ಮಕ್ಕಳು ನನ್ನ 2ನೇವನಂತೂ ಮನೆಗೆ ಬೆಂಕಿ ಕೊಟ್ಟ ಅಂತ ಉಪದ್ರದವನು. ಹಾಗಾಗಿ ಅವನನ್ನು ನಾನು ಎಲ್ಲಿಗೂ ಬಿಟ್ಟು ಹೋಗೋದಿಲ್ಲ. ಹೊರಗೆ ಹೋಗ್ಲಿಕ್ಕಿದ್ರು ಕೂಡ ಅವನನ್ನು ಕರ್ಕೊಂಡು ಹೋಗೋದು. ಯಾಕಂದರೆ ಒಳಗಿಂದ ನಾನು ಬಾಗಿಲಾಕಿ ಬಿಟ್ಟರೆ ಅವನು ಒಳಗೆ ಇರುವಾಗ, ಮಗು ಎಲ್ಲ ಒಳಗಿರುವಾಗ, ಹಾಗೆ ಎಲ್ಲಾದರೂ ಹೊರಗೆ ಹೋದರೆ ಬಾತ್ರೂಮಿಗೆ ಹೋದರೆ ಅವನನ್ನು ಕರ್ಕೊಂಡೇ ಹೋಗುವಂಥದ್ದು ನಾನು. ಅದೇ ನನಗೆ ಇವಾಗ ಸತ್ಯ ಹೇಳಬೇಕಂದ್ರೆ ನನ್ನ ಲಕ್ಷುರಿ ಅಂತ ನಿನಗೆ ಯಾವುದು ನಿನಗೆ ಲಕ್ಷುರಿ ಅಂತ ಹೇಳಿ ಅನ್ನಿಸ್ತದೆ, ಯಾವುದು ನಿನಗೆ ಮೋಸ್ಟ್ ವಾಂಟೆಡ್ ಥಿಂಗ್ ಏನು ಅಂತ ಕೇಳಿದರೆ, ಪೀಸ್ಫುಲ್ಲಾಗಿ ನಾನು ಹೋಗಿ ರೆಸ್ಟ್ ರೂಮನ್ನು ಯೂಸ್ ಮಾಡಿ ಬರುವಂಥದ್ದು. ಲಿಟ್ರಲಿ ಹೇಳಬೇಕಂತ ಹೇಳಿದರೆ ನನಗೆ ನಾನು ಸ್ನಾನ ಯಾವಾಗ ಹೋಗಿ ಹೇಗೆ ಸ್ನಾನ ಮಾಡಿ ಬಂದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಎಲ್ಲ ಅವಸರದಲ್ಲಿ ಇದರಿಂದ ಕೂಡ ಸ್ಟ್ರೆಸ್ ಆಗ್ತದೆ ಆಯಿತು. ಯಾಕೆಂತ ಹೇಳಿದರೆ ನಾನು ಇವಾಗ ಮಧ್ಯಾಹ್ನ ಹೊತ್ತಿಗೆ ಸ್ನಾನ ಮಾಡುವಂಥದ್ದು. ಮಧ್ಯಾಹ್ನ ಯಾಕೆಂತ ಹೇಳಿದರೆ ನಾನು ಹೇಳ್ತೇನೆ ನೋಡಿ, ನೋಡಿ ಇಲ್ಲಿ ನಾನು ಇದನ್ನು ಹೇಳಬೇಕು. ಯಾಕೆಂದರೆ ಗ್ಯಾಸಲ್ಲಿ ನನಗೆ ಈ ಒಂದು ಪಾತ್ರೆಯನ್ನು ತೆಗೆಯುವಾಗ, ಹಾಲಿದು ಪಾತ್ರೆ ಬಿಸಿಯಾಗಿತ್ತು, ಅದನ್ನು ಕೆಳಗಿಡುವಾಗ ಉಂಟಲ್ಲ, ಅದು ನಾನು ಅದಕ್ಕೆ ಕೈ ಹಾಕಲಿಕ್ಕೆ 1-2 ಸೆಕೆಂಡ್ ಮುಂಚೆ ನನಗೆ ಈ ರೀತಿ ಸುಮಾರು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ ಬಟ್ಟೆ
ಒಂದು ಇದುಂಟಲ್ಲ ಅದಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ನೋಡಿ. ಹೀಗೆ ತೆಗೆಯುವಾಗ ಬಟ್ಟೆ ಅದಕ್ಕೆ ಬೀಳ್ತದೆ ಅಲ್ವಾ ಸ್ಟ್ಯಾಂಡಿಗೆ. ಸೊ ಹಾಗೆ ಎತ್ತುವಾಗ ನೋಡಿ ಆ ಸ್ಟ್ಯಾಂಡ್ ಸಮೇತ ಬರುವಂಥದ್ದು. ಹಾಗೆ ಸುಮಾರು ಸಲ ಆಗಿದೆ ನನಗೆ, ಆ ಮನೆಯಲ್ಲಿ ಕೂಡ ಆಗಿದೆ. ಇವತ್ತು ಕೂಡ ಇದಕ್ಕೆ ಕೈ ಹಾಕುವಾಗ ನನಗೆ ಇನ್ನೇನು ಕೈ ಹಾಕಬೇಕು ಅನ್ನೋಷ್ಟರೊಳಗೆ ನನಗೆ ಆ ಒಂದು ಸೆನ್ಸ್ ಬಂತು. ನಮಗೊಂದು ಅಂದರೆ ನಮಗೆ ಕಾಣದೇ ಇರುವಂಥ ಒಂದು ಸೆನ್ಸ್ ನಮಗೆ ಯಾವಾಗಲೂ ಅನ್ನಿಸ್ತದೆ ಅಲ್ವಾ. ನಮಗೆ ನಮ್ಮ ಜೊತೆ ಇಲ್ಲದೇ ಇರುವಂಥ ಒಂದು ಎನರ್ಜಿ ನಮಗೆ ಫೀಲ್ ಆಗ್ತದೆ. ಹಾಗೆ ನನಗೆ ಕೂಡ ಫೀಲ್ ಆಯಿತು ಈಗ ಬೀಳ್ತದೆ ಅಂತ ಹೇಳಿ. ನಾನು ಜಸ್ಟ್ ಇಗ್ನೋರ್ ಮಾಡಿ ಅದನ್ನು ಹಾಗೆಯೇ ಯೂಶ್ವಲಿ ಮಾಡುವ ಹಾಗೆಯೇ ಎತ್ತಿದೆ ಆಯಿತಾ. ಸೊ ಬಿತ್ತು ನೋಡಿ. ನಮಗೆ ಏನಂತ ಹೇಳಿದರೆ, ಒಂದು ನಮ್ಮ ಗಾರ್ಡಿಯನ್ ಏಂಜಲ್ಸ್ ನಮಗೆ ಯಾವಾಗಲೂ ಗಾರ್ಡ್ ಮಾಡ್ತಾ ಇರ್ತಾರೆ. ಹಾಗೆ ನಮಗೆ ಆ ಒಂದು ಸೆನ್ಸಲ್ಲಿ ಗೊತ್ತಾಗ್ತದೆ, ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಎನರ್ಜಿಯನ್ನು ನಾವು ಫೀಲ್ ಮಾಡುವಾಗ ಗೊತ್ತಾಗ್ತದೆ ಏನೋ ಆಗಲಿಕ್ಕಿದೆ ಅಂತ ಹೇಳಿ. ಆ ನೆಕ್ಸ್ಟ್ ಮೂಮೆಂಟಲ್ಲಿ ಆಗ್ತದೆ. ಆದರೆ ನಮಗೆ ಆ ಒಂದು ಮೂಮೆಂಟನ್ನು ನಮ್ಮ ಕೈಯಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಏನಾದರೂ ಗ್ಯಾಸಲ್ಲಿ ಈ ರೀತಿಯಲ್ಲಿ ಬಟ್ಟೆಯಿಂದ ತೆಗಿತಾ ಇದ್ರೆ ಅದರ ಜಾಗ್ರತೆ ಮಾಡಿ ಆಯಿತಾ. ಯಾಕೆಂದರೆ ತುಂಬ ಬಿಸಿ ಹಾರುವಾಗ ಆಗ ನಮಗೆ ಅಂದರೆ ಮೈಗೆ ಬಿಸಿ ಹಾರಿದ್ರೆ ಗೊತ್ತಾಗೋದಿಲ್ಲ, ಸ್ವಲ್ಪ ಹೊತ್ತಲ್ಲಿ ಅದು ಬರ್ನಿಂಗ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನನಗೆ ನನ್ನ ಹೊಟ್ಟೆಗೆ ಕೈಗೆಲ್ಲ ಹಾರಿತ್ತಾಯ್ತಾ ಹಾಲಿದು ಸ್ವಲ್ಪ. ಆದರೆ ಅಷ್ಟೊಂದು ಸಿವಿಯರ್ ಬರ್ನ್ಸ್ ಏನೂ ಆಗಲಿಲ್ಲ ನೋಡಿ. ಇಲ್ಲಿ ನಾನು ನೆನ್ನೆನೇ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಯಾಕೆಂದರೆ ಇದು ಕರೆಂಟ್ ಇರೋದಿಲ್ಲ ಅಲ್ಲ ಬೆಳಿಗ್ಗೆ. ಹಾಗಾಗಿ ಎಲ್ಲ ತರಕಾರಿ ಕಟ್ ಮಾಡಿ ಗ್ರೈಂಡ್ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಮೇನಿದು ಸಾರಿಗಿರುವಂತಹ ಒಗ್ಗರಣೆಗಿರುವ ಶುಂಠಿ, ಹಸಿರು ಮೆಣಸು ಮತ್ತು ಈರುಳ್ಳಿಯನ್ನು ಕೂಡ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾನು ಹೇಳ್ತಾ ಇದ್ದೆ ಅಲ್ವಾ, ನನಗೆ ಲಕ್ಷುರಿ ಏನಂತ ಹೇಳಿದರೆ ಬಾತ್ರೂಮಿಗೆ ಈಗ ನನಗೆ ಸ್ನಾನ ಮಾಡಲಿಕ್ಕೆ ಹೋಗುವಾಗ ಒಂದು ಸಮಾಧಾನದಿಂದ ಖುಷಿಯಿಂದ ಸ್ನಾನ ಮಾಡಿ ಬರುವಂಥದ್ದಾಯ್ತು. ನನಗೆ ಇವಾಗ ಹೇಗಾಗಿದೆ ಅಂತ ಹೇಳಿದರೆ, ಮಧ್ಯಾಹ್ನ ಆಗುವಷ್ಟರೊಳಗೆ ಮಕ್ಕಳಿಗೆಲ್ಲ ಹೊಟ್ಟೆಗೆಲ್ಲ ಕೊಟ್ಟು ಚಿಕ್ಕದನ್ನು ಮಲಗಿಸಿ ಎರಡನೇವನನ್ನು ಮಲಗಿಸಿ ನಾನು ಊಟ ಮಾಡುವಾಗಲೇ ಕೆಲವೊಮ್ಮೆ ಎರಡು ಗಂಟೆ ಎಲ್ಲ ಆಗ್ತದೆ, ಎರಡೂವರೆ ಕೂಡ ಆಗ್ತದೆ. ಎರಡೂವರೆ ಜಾಸ್ತಿ ಕಳೆದರೆ ನಾನು ಊಟ ಮಾಡಲಿಕ್ಕೆ ಹೋಗೋದಿಲ್ಲ. ಏನಾದರೂ ಒಂದು ಲೈಟ್ ಸ್ನ್ಯಾಕ್ ರೀತಿಯಲ್ಲಿ ಏನಾದರೂ ತಗೊಂಡು ಮತ್ತೆ 4 ಗಂಟೆ ಆಗುವಾಗ ಕಾಫಿ ಕುಡಿತೇನೆ. ಯಾಕೆಂದರೆ ನನಗೆ ಕಾಫಿ ಕುಡಿಯೋದೇ ಇದ್ದರೆ ಆಗೋದೇ ಇಲ್ಲ. ಸ್ವಲ್ಪ ಕೆಫೆನ್ ಬೇಕೇ ಬೇಕು. ಯಾಕೆಂದರೆ ನಾವು ನಿದ್ದೆ ತುಂಬ, ಅಂದರೆ ನನಗೆ ಸ್ಲೀಪ್ ಡಿಪ್ರಿವೇಷನ್ ತುಂಬ ಇದೆ ಆಯಿತಾ, ನಿದ್ದೆನೇ ಇಲ್ಲ. ಹಾಗಾಗಿ ಅದು ಕೂಡ ಅಗತ್ಯ ಆಗ್ತದಲ್ವ, ಅದಕ್ಕೆ ಸ್ವಲ್ಪ ಕೆಫೆನ್ ಬೇಕೇ ಬೇಕು ದಿನದಲ್ಲಿ. ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ 2 ಕಪ್ಸ್ ಆಫ್ ಕಾಫಿ ಎಲ್ಲ ಕುಡಿಬೋದು ಆಯಿತಾ, ಏನೂ ತೊಂದರೆ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಕೂಡ ಕುಡಿಬೋದು, ಏನು ತೊಂದರೆ ಬರೋದಿಲ್ಲ ಅಂಥದ್ದು. ಸೊ ಹಾಗಾಗಿ ನನಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗ ಮಧ್ಯಾಹ್ನ 2 ಗಂಟೆ ಆಗುವಾಗ ಹಸ್ಬೆಂಡ್ ಕೆಲವೊಮ್ಮೆ ಊಟಕ್ಕೆ ಬರ್ತಾರೆ. ಹಸ್ಬೆಂಡ್ ಮತ್ತು ಎಂಪ್ಲಾಯ್ ಇದ್ದರೆ ಅವ್ರು ಕೂಡ ಬರ್ತಾರೆ ಊಟಕ್ಕೆ. ಅವರು ಊಟಕ್ಕೆ ಬಂದು ಅವ್ರದ್ದು ಊಟ ಆಗುವಷ್ಟರೊಳಗೆ ನಾನು ಹಿಂದೆ ಹೋಗಿ ಒಲೆಗೆ ಬೆಂಕಿ, ಕೆಲವೊಮ್ಮೆ ಅತ್ತೆ ಮಾಡಿರ್ತಾರೆ, ಕೆಲವೊಮ್ಮೆ ಇಲ್ಲಾದರೆ ನಾನು ಬೇಗ ಬೆಂಕಿ ಮಾಡಿ ಬಂದು ಬೇಗ ಸ್ನಾನ ಮಾಡುವಂಥದ್ದು ಆಯಿತಾ. ಬೇಗ ಸ್ನಾನ ಮಾಡಿ ಅವರು ಕೂತ್ಕೊಳ್ಳೋದಿಲ್ಲ, ಅವರು ಬೇಗ ಸ್ನಾನ ಮಾಡಿ ಅವರು ಹೊರಡ್ತಾರೆ, ಅಂದರೆ ಅವ್ರದ್ದು ಊಟ ಆದ ಕೂಡಲೇ ಅವರು ಹೊರಡ್ತಾರೆ. ಹಾಗಾಗಿ ನಾನು ಆ ಟೈಮ್ನಲ್ಲಿ ಎಲ್ಲಾದರೂ ಮಗು ಇದ್ದರೆ ಎತ್ತಲಿಕ್ಕೆ ಬೇಕಲ್ಲ, ಆ ಟೈಮ್ನಲ್ಲಿ ಅತ್ತೆ ಮಾವ ಎಲ್ಲ ಮಲಗಿರ್ತಾರೆ, ಮಕ್ಕಳು ಕೂಡ ಮಲಗಿರ್ತಾರೆ. ಹಾಗಾಗಿ ಮಲಗದೇ ಇದ್ದರೆ, ಮಗು ಮಲಗದೇ ಇದ್ದರೆ ಹಸ್ಬೆಂಡ್ ಹತ್ರ ಕೊಟ್ಟು ನಾನು ಸ್ನಾನಕ್ಕೆ ಹೋಗುವಂಥದ್ದು. ಆ ಟೈಮ್ನಲ್ಲಿ ಸ್ನಾನ ಮಾಡಿ ಬಂದರೆ ಒಂದು ಕರೆಕ್ಟಾಗಿ ಸ್ನಾನ ಮಾಡಿದ ಹಾಗೆ ಆಗ್ತದೆ. ಇಲ್ಲಾದರೆ ನನಗೆ ಮತ್ತೆ ಸಂಜೆ ಅಂತ ಹೇಳಿ ಕೂತ್ಕೊಂಡ್ರೆ ಆಗೋದೇ ಇಲ್ಲ. 4:45ಗೆ ಸಿಯೋನ್ ಬರ್ತಾನೆ. ಅದರ ಮಧ್ಯದಲ್ಲಿ ಮಗುವಿಗೆ ಹೊಟ್ಟೆ ಕೊಡಲಿಕ್ಕಿರ್ತದೆ, ಡೇಲನ್ ಮಲಗಿ ಎದ್ದೊಳ್ತಾನೆ, ಅವನಿಗೇನಾದರೂ ಕೊಡಲಿಕ್ಕಿರ್ತದೆ. ಅದಾದ ನಂತರ ಪುನಃ ನೋಡಿ 4:45ಗೆ ಸಿಯೋನ್ ಬರ್ತಾನೆ. 4:45ರಿಂದ 5 ಗಂಟೆ ತನಕ ಏನಾದರೂ ಯೂನಿಫಾರ್ಮ್ ತೆಗಿಯೋದಾ, ಅವನಿಗೆ ಹೇಳ್ತಾನೆ ಇರಬೇಕು ಯೂನಿಫಾರ್ಮ್ ತೆಗಿ, ಕೈ ಕಾಲು ತೊಳೆದು ಬಾ ಅಂತ ಹೇಳಿ. ಆನಂತರ ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತು, ಒಂದು 5:30 ತನಕ ಟಿ ವಿ ನೋಡ್ತಾನೆ. ಆನಂತರ ಅವನಿಗೆ ಸ್ನಾನ ಮಾಡಿಸಿ, ಅದರ ಮಧ್ಯದಲ್ಲಿ ಇವರದ್ದು ಫೈಟಿಂಗ್ ಎಲ್ಲ ಆಗ್ತಾನೇ ಇರ್ತದೆ. ಆಗಾಗ ಹೊಡೆದಾಡುವಂಥದ್ದು, ಕಚ್ಚುವಂಥದ್ದು ಎಲ್ಲದೂ ಆಗ್ತಾ ಇರ್ತದೆ. ಅದನ್ನು ಬಿಡಿಸಿ ಅದರ ಮಧ್ಯದಲ್ಲಿ ಈ ಮಗು ಕೈಯಿಂದ ಕೆಳಗೆ ಇಳಿಯೋದಿಲ್ಲ. ನನ್ನ ಚಿಕ್ಕದುಂಟಲ್ಲ ಅದೀಗ ಅಂಟಿಯೇ ಇರುವಂಥದ್ದು. ನನ್ನನ್ನು ಬಿಟ್ಟರೆ ಮಾವನನ್ನು ಬಿಟ್ಟರೆ ನಾನು, ಆ ರೀತಿಯಲ್ಲಿ ನಾನು ಅಥವಾ ಮಾವ ಯಾರಾದರೂ ಇಬ್ಬರೇ ಹಿಡ್ಕೊಳ್ಬೇಕು. ಮಾವ ಅಂದರೆ ತುಂಬ ಇಷ್ಟ ಆಯಿತಾ ಚಿಕ್ಕದಕ್ಕೆ. ಅಜ್ಜನಿಗೆ ಸಹ ಇದು ಲಾಸ್ಟ್ನೇ ಅವನಲ್ವ, ಹಾಗಾಗಿ ಅವರಿಗೆ ಕೂಡ ತುಂಬ ಇಷ್ಟ. ಅವರು ಸಹ ಹೇಳೋದು, ಇನ್ನೂ ಈ ಮಗುವನ್ನು ಎತ್ತಿದ್ದಾಯಿತು, ಇನ್ನೂ ಮಕ್ಕಳಿಲ್ಲಲ್ಲ ಅಂತ ಹೇಳಿ. ಅಂದರೆ ಅವ್ರದ್ದು ಮಕ್ಕಳೆಲ್ಲದು ಮುಗೀತಾಯ್ತು, ನಾವೇ ಲಾಸ್ಟ್, ಇದು ಮಗು ನಮ್ಮದೇ ಮಗು ಈಗದ್ದು. ಹಾಗಾಗಿ ಅವರು ಕೂಡ ಹಾಗೇನೆ ಎತ್ತಿಕೊಂಡೇ ಇರ್ತಾರೆ. ನಾನು ಅಥವಾ ಅವರು ಬೇಕಾಯ್ತಾ. ಹಾಗಿರುವಾಗ ನನಗೆ ಅವನನ್ನು ಬಿಟ್ಟು ಇಲ್ಲಿಗೂ ಹೋಗ್ಲಿಕ್ಕಾಗೋದಿಲ್ಲ. ನಾನು ಸ್ನಾನಕ್ಕೆ ಹೋದರೂ ಕೂಡ ಕೆಲವೊಮ್ಮೆ ಮಧ್ಯಾಹ್ನ ಮಾಡಲಿಕ್ಕೆ ಆಗದೇ ಇದ್ದು ಸಂಜೆ ಹೋದರೆ ಬಂದು 4:15 ಎಲ್ಲ ಕಡೆ ಹೋಗ್ತಾನೆ ಅವನು. ಬಂದು
ಮೊಣಕಾಲು ಹಾಕಿ ಬಾಗಿಲಿಗೆ ಬಡಿತಾನೇ ಇರ್ತಾನೆ. ನಾನು ಎಲ್ಲಿಲ್ಲಾದರೂ ಬಾತ್ರೂಮಲ್ಲಿ ಇದ್ದೇನೆ ಅಂತ ಅವನಿಗೆ ಗೊತ್ತಾಗ್ತದೆ ಆಯ್ತು. ಹಾಗಾಗಿ ನನಗೆ ಇವಾಗ ಒಂದು ಡೇ ಟೈಮ್ನಲ್ಲಿ ಕೂಡ ನಾನೊಂದು 10 ನಿಮಿಷ ರೆಸ್ಟ್ ರೂಮ್ ಯೂಸ್ ಮಾಡ್ತೇನೆ, ಆದರೆ ಅದೇ ನನ್ನ ದೊಡ್ಡ ಲಕ್ಷುರಿ. ಈಗ ಸದ್ಯಕ್ಕೆ ನನಗೆ ಬಾತ್ರೂಮ್ ಅಂದರೆ ಈಗೊಂದು ಫ್ಯಾಸಿನೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಿಜ ಹೇಳಬೇಕಂದ್ರೆ ನನಗೀಗ ಅನಿಸುವಂಥದ್ದು ಬಾತ್ರೂಮ್ ನಾನು ಅಂದರೆ ಅತಿ ಕಡಿಮೆ ಟೈಮ್ ಯೂಸ್ ಮಾಡುವಂಥದ್ದು. ಹಾಗಾಗಿ ನನಗೆ ಬಾತ್ರೂಮಲ್ಲಿ ಚೆಂದ ಮಾಡಿ ಬಾತ್ರೂಮನ್ನು ಆರ್ಗನೈಸ್ ಮಾಡಬೇಕು, ಬಾತ್ರೂಮಲ್ಲಿ ಗ್ರೀನ್ ಪ್ಲ್ಯಾಂಟ್ಸ್ ಎಲ್ಲ ಇಡಬೇಕು ಅಂತ ಹೇಳಿ ನನಗೆ ಇತ್ತೀಚೆಗೆ ಆಸೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಯಿತು. ಹಾಗೆ ಬಾತ್ರೂಮಲ್ಲಿ ಚೆಂದ ಮಾಡಿ ಈ ಟಿಶ್ಯೂ ಮತ್ತು ನಾವು ಯೂಸ್ ಮಾಡುವಂತಹ ಶ್ಯಾಂಪೂ ಮತ್ತು ಬೇರೆ ಬೇರೆ ಟಾಯ್ಲೆಟ್ರೀಸ್ ಏನೆಲ್ಲ ಇರ್ತದೆ ಅದನ್ನೆಲ್ಲ ಚೆಂದ ಅರೇಂಜ್ ಮಾಡಬೇಕಂತ ಹೇಳಿ ಇವನ್ ನಾನೊಂದು ಶೆಲ್ಫ್ ರೀತಿಯಲ್ಲಿ ಕೂಡ ಆರ್ಡ್ರ್ ಮಾಡಿದ್ದೇನೆ. ಏಕೆಂದರೆ ಮಕ್ಕಳಿರೋ ಮನೆಯಲ್ಲಿ ಸೋಪ್ಸ್ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸೋಪ್ಗಳು. ಈಗ ನೋಡಿ ನಾವು ಒಂದು ರೂಮಲ್ಲಿ ಈಗ 5 ಜನ ಇದ್ದೇವಲ್ಲ, 3 ಮಕ್ಕಳು, ಹಸ್ಬೆಂಡ್, ನಾನು ಅನ್ನುವಾಗ ಬೇರೆ ಅವ್ರವ್ರದ್ದು ಬೇರೆ ಬೇರೆ ಐಟಮ್ಸ್ ಇರ್ತದೆ. ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ಶೆಲ್ಫ್ ರೀತಿಯಲ್ಲಿ ಆರ್ಡ್ರ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೇನೆ. ಅಂದರೆ ಈಗ ನನ್ನ ಲಕ್ಸುರಿ ಅಪಾರ್ಟ್ಮೆಂಟ್ ಇರುವಂತಹ ಬಾತ್ರೂಮ್, ನನ್ನ ಲಕ್ಸುರಿ ಅಂದರೆ ಈಗ ಆ ಬಾತ್ರೂಮನ್ನು ಚೆಂದ ಮಾಡಿ ಡೆಕೋರೇಟ್ ಮಾಡಿ ಚೆಂದ ಮಾಡಿ ನೋಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಅತಿ ಕಡಿಮೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗುವಂಥದ್ದು. ಹಾಗೆ ಆ ಟೈಮಲ್ಲಿ ನಾನು ಅದನ್ನು ಒಳ್ಳೆ ಚೆಂದ ಮಾಡಿ ಇಟ್ಕೊಳ್ಳುವ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು ಆಯಿತು. ಹಾಗೆ ನನಗೆ ಅಂತಲ್ಲ, ಎಲ್ಲ ಚಿಕ್ಕ ಮಕ್ಕಳಿರುವಂಥ ತಾಯಂದ್ರಿಗೆ ಲಕ್ಸುರಿ ಅಂತ ಹೇಳಿದರೆ ಅದೇ ನಮಗೆ ಅಂತ ಸಿಗುವಂತಹ ಮೇ ಟೈಮ್. ಸಮಾಧಾನದಲ್ಲಿ ಒಂದು ಸ್ನಾನ ಮಾಡಿ ಬರಲಿಕ್ಕೆ ಸಹ ಬಿಡೋದಿಲ್ಲ ಮಕ್ಕಳು. ಸ್ವಲ್ಪ ದೊಡ್ಡವರಾಗುವವರೆಗೆ ಒಂದು ಸ್ವಲ್ಪ ದೊಡ್ಡವರಾದ ನಂತರ ಆದರೆ ಹೀಗೇ ಕರ್ಕೊಂಡು ಸಹ ಹೋಗ್ಬೋದು ಸ್ನಾನಕ್ಕೆ. ನಾನು ನೋಡಿ ಸಿಯೋನನ್ನು ಮತ್ತು ಡೇಲನ್ನು ಕರ್ಕೊಂಡೇ ಹೋಗ್ತಾ ಇದ್ದೆ ಡೆಲಿವರಿಗೆ ಮುಂಚೆ, ಯಾಕೆಂದರೆ ಹೊರಗೆ ಬಿಟ್ಟರೆ ಕೂಡ ಹೊಡೆದಾಡ್ತಾಯಿದ್ರು. ಸೊ ಅದೇ ರೀತಿಯಲ್ಲಿ ಏನೋ ಹೇಗೇಗೋ ಮಾಡಿ ಅಡ್ಜಸ್ಟ್ ಮಾಡಬೇಕು. ಈಗ ನಾನು ಚಿಕ್ಕವನನ್ನು ಕೂಡ ಕರ್ಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಒಂದು ದೊಡ್ಡ ಟಬ್ಬಲ್ಲಿ ಬಿಸಿ ನೀರನ್ನು ಹಾಕಿ ಅದರಲ್ಲಿ ಅವನಿಗೆ ಕೂತ್ಕೊಳಿಸುವಂಥದ್ದು. ನಾನು ಸ್ನಾನ ಮಾಡುವಷ್ಟರೊಳಗೆ ಅವನು ಕೂತ್ಕೊಂಡು ನೀರಲ್ಲಿ ಆಟ ಆಡ್ತಾ ಇರ್ತಾನೆ. ಆನಂತರ ಅವನನ್ನು ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಬರುವಂಥದ್ದು. ಈ ರೀತಿ ಹೇಗೋ ಒಂದು ಅಡ್ಜಸ್ಟ್ ಮಾಡಿ ದಿನ ಕಳಿಬೇಕಷ್ಟೇ. ನಾನೀಗ ಈ ಒಂದು ಫೇಸಲ್ಲಿದ್ದೇನೆ. ಈ ಫೇಸನ್ನು ದಾಟಿ ಬಂದವರು ತುಂಬ ಜನ ಇದ್ದಾರೆ. ನಿಮಗೆ ಅರ್ಥ ಆಗ್ತದೆ, ಅಂಡರ್ಸ್ಟ್ಯಾಂಡ್ ಆಗ್ತದೆ, ನನಗೆ ಗೊತ್ತು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೆ ಅಂತ ಹೇಳಿ ಯಾವಾಗಲೂ ನಮಗೆ ಎಲ್ಲದಕ್ಕೆ ಕೂಡ ಟೈಮ್ ಸಿಗ್ತದೆ ಅಂತ ಇಲ್ಲ ಆಯಿತಾ. ಬೇರೆಯವರ ಟೈಮಿಗೆ ನಾವು ಅಡ್ಜಸ್ಟ್ ಆಗಬೇಕಷ್ಟೇ. ನಾನು ಅದೇ ರೀತಿಯಲ್ಲಿ ಈಗ ಮಾವ ಅತ್ತೆ ಅವರು ಎಚ್ಚರ ಇರುವಂತಹ ಟೈಮ್ನಲ್ಲಿ ನನಗೆ ಈಗ ಅವ್ರು ಮಧ್ಯಾಹ್ನ ಮಲಗಲಿಕ್ಕೆ ಹೋಗ್ತಾರೆ, ಆದರೆ ಮಗು ಎಚ್ಚರ ಇದ್ದಾದರೆ ಅವ್ರ ಹತ್ರ ಹೇಳುವಂಥ ನಾನು ಈಗ ಬರ್ತೇನೆ, ಒಮ್ಮೆ ಯೂರಿನ್ ಪಾಸ್ ಮಾಡಿ ಬರ್ತೇನೆ, ಅಷ್ಟು ತನಕ ನೋಡ್ಕೊಳ್ಳಿ ಅಂತ ಹೇಳಿ ಬೇಗ ಹೋಗಿ ಬಂದು ಮತ್ತೆ ನನ್ನ ಕೆಲಸವನ್ನು ನಾನು ಕಂಟಿನ್ಯೂ ಮಾಡುವಂಥದ್ದಾಯಿತಾ. ಈ ಪಾಯಿಂಟನ್ನು ನಾನು ಯಾಕೆ ಈ ರೀತಿಯಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಎಷ್ಟೋ ಜನ ನನ್ನ ಲೈಫನ್ನು ನಾನು ಈಗ ಜೀವಿಸ್ತಾ ಇರುವಂಥ ಈ ಜೀವನವನ್ನು ನೀವು ನಿಮ್ಮ ಡ್ರೀಮ್ ಲೈಫ್ ಆಗಿ ಯೋಚನೆ ಮಾಡ್ತಾ ಇದ್ದೀರ. ಅಂದರೆ ಸ್ಪೆಷಲಿ ರೀಸೆಂಟಾಗಿ ಮದುವೆ ಆದವರು ಅಥವಾ ಬೇಬಿ ಪ್ಲ್ಯಾನ್ ಮಾಡ್ತಾ ಇರುವಂಥವ್ರು, ಅವರಿಗೆ ನಾನು ಈಗಲೇ ಹೇಳುವಂಥದ್ದು, ಇಷ್ಟು ನಿಮಗೆ ಹೇಗೆ ಮೊಬೈಲಲ್ಲಿ ಫ್ಯಾನ್ಸಿ ಕಾಣ್ತದೆ ನೋಡಿ, ಅಷ್ಟು ಫ್ಯಾನ್ಸಿ ಇರುವುದಿಲ್ಲ ಆಯಿತಾ. ಮೊದಲಿನ ಕಾಲ ಬೇರೆ ಇತ್ತು, ಮೊದಲಿನ ಮಕ್ಕಳು ಬೇರೆ ರೀತಿಯಲ್ಲಿದ್ದರು. ಈಗಿನ ಮಕ್ಕಳದ್ದು ಬಿಹೇವಿಯರ್ ಹಾಗೆ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ, ಮತ್ತು ಅಷ್ಟು ಈಸಿ ಇಲ್ಲ ಆಯಿತಾ. ಮೊದಲಿನ ಕಾಲದವರೇ ಹೇಳ್ತಾರೆ ಈಗಿನ ಮಕ್ಕಳನ್ನು ಒಂದು 10 ನಿಮಿಷ ಕೂಡ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ನೀವು ಕರೆಕ್ಟಾಗಿ ಅಂದರೆ ನಿಮಗೆ ಇಬ್ಬರು ಕೂಡ ವರ್ಕಿಂಗ್ ಎಲ್ಲ ಇದ್ದು ಮನೆಯವ್ರು ನೋಡ್ತಾರೆ ಅಂತ ಹೇಳಿ ನೀವು ಬೇಬಿ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಮನೆಯವರೇನಿದ್ರು ಕೂಡ ಇದು ತಾಯಿಯನ್ನು ಬಿಟ್ಟರು ನಮ್ಮ ಜೊತೆ ಕೇಳೋದೇ ಇಲ್ಲ ಅಂತ ಹೇಳಿ ನಿಮ್ಮ ಕೈಗೆ ತಂದು ಕೊಡ್ತಾರೆ ಆಯಿತಾ. ಅವರಿಗೆ ನೋಡಲಿಕ್ಕೆ, ಹೊರಗೆ ಹೇಳಲಿಕ್ಕೆ, ಮತ್ತು ಸ್ವಲ್ಪ ಹೊತ್ತು ಎತ್ತಿ ಆಡಿಸಲಿಕ್ಕೆ ಮಾತ್ರ, ಮತ್ತು ಅವರ ರೆಸ್ಪಾನ್ಸಿಬಿಲಿಟಿ, ಅವರ ಡ್ಯೂಟೀಸ್ ಯಾವುದು ಕೂಡ ಮಾಡೋದಿಲ್ಲ. ಹಾಗಾಗಿ ಅವರು ಹೇಳ್ತಾರೆ ಅಂತ ಹೇಳಿ ನೀವು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಿಮಗೇ ಕಷ್ಟ ಆಗುವಂಥದ್ದು. ಆ್ಯಕ್ಚುಲಿ ಇದು ಟ್ರುತ್ ಆಯಿತಾ. ಎಲ್ಲರೂ ಹೇಳುವಾಗ ಹೇಳ್ತಾರೆ ನೀವು ಜಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳಿ, ನಾವು ನೋಡ್ಕೊಳ್ತೇವೆ ಅಂತ ಹೇಳಿ. ಯಾರೂ ನೋಡೋದಿಲ್ಲ. ತಂದು ತಾಯಿ ಕೈಗೆ ಕೊಡುವಂಥದ್ದು. ಅದಕ್ಕೆ ಹಾಲು ಬೇಕು ಕಾಣ್ತದೆ, ಅದಕ್ಕೆ ತಾಯಿದು ಬಿಸಿ ಬೇಕು ಅಂತೆಲ್ಲ ಹೇಳಿ ನಿಮ್ಮ ಕೈಗೆ ತಂದು ಕೊಡ್ತಾರೆ. ಇಲ್ಲಿ ಇವತ್ತಿನ ಪಲಾವ್ ನೀವು ನೋಡ್ಬೋದು, ಸೇಮ್ ರೆಸಿಪಿ ಆಯಿತಾ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಎಷ್ಟು ದಿನ ನಾನು ಪಲಾವನ್ನು ಖಾಲಿ ಕೊಡ್ತಾಯಿದ್ದೆ, ಆದರೆ ಅವನಿಗೆ ನಾನ್ ವೆಜ್ ಇಲ್ಲದೆ ಇಳಿತಾನೇ ಇಲ್ಲ. ಹಾಗಾಗಿ ನಾನು ಇವತ್ತು ನಾನ್ ವೆಜ್ ಒಂದು ಪೀಸನ್ನು ಕೊಟ್ಟಿದ್ದೇನೆ ಅವನಿಗೆ. ವೆಜಿಟೇಬಲ್ ಪಲಾವಲ್ಲ, ಹಾಗಾಗಿ ಟಿಫಿನಿಗೆ ಅಂತ ಹೇಳಿ ಇಲ್ಲಿ ನಾನು ಹೀಗೆ ಪ್ಲೇಟಲ್ಲಿ ಕೂಡ ತೆಗೆದಿಡ್ತಾ ಇದ್ದೇನೆ, ಬಿಸಿ ಆರಲಿಕ್ಕೆ ಅಂತ ಹೇಳಿ ಈಗ ತಿನ್ನಿಸಲಿಕ್ಕೆ.
ಪಲಾವ್ ತುಂಬ ಟೇಸ್ಟಿ ಆಗ್ತದೆ ಆಯಿತಾ. ಈ ರೆಸಿಪಿಯಲ್ಲಿ ಮಾಡಿದರೆ ಸ್ವಲ್ಪ ವ್ಲಾಗ್ಗಳ ಹಿಂದೆ ನೀವು ತೆಗೆದು ನೋಡಿದರೆ ಅಲ್ಲಿ ಪಲಾವ್ ರೆಸಿಪಿ ನಿಮಗೆ ಸಿಗ್ತದೆ, ಡೀಟೇಲ್ ರೆಸಿಪಿ. ಈಸಿ ಆಗ್ತದೆ ಮತ್ತು ಮಧ್ಯದಲ್ಲಿ ಲವಂಗ ಚಕ್ಕೆ ಅಂಥದ್ದೆಲ್ಲ ಏನು ಕೂಡ ಸಿಗೋದಿಲ್ಲ ನಿಮಗೆ. ಹಾಗಾಗಿ ಧೈರ್ಯವಾಗಿ ಈ ಸೊಪ್ಪೆಲ್ಲ ಏನುಂಟು ಅದನ್ನು ತೆಗೆದಿಟ್ಟರೆ ನೀವು ಹಾಗೆಯೇ ತಿನ್ಬೋದಾಯ್ತಾ. ಸಿಯಾನಿಗೆ ಈ ವರ್ಷದಿಂದ ಪ್ಯಾಂಟ್ ಹಾಕಲಿಕ್ಕೆ ಪಿ ಟಿ ಯೂನಿಫಾರ್ಮ್ ಇದು, ಆದರೆ ಅವನ ಸೈಜಿದು ಪ್ಯಾಂಟೇ ಸಿಗಲಿಲ್ಲ. ಸಿಕ್ಕಿದ ಪ್ಯಾಂಟನ್ನು ತಗೊಂಡು ಬಂದು ಅದನ್ನು ಸ್ವಲ್ಪ ಆಲ್ಟರ್ ಮಾಡಿ ಹಾಕುವಂಥದ್ದು. ಈಗ ನಮ್ಮ ಸಿಯಾನ್ ಕೂಡ ನೋಡಲಿಕ್ಕೆ ಎಲ್ಲ ಇವನ್ ಥರಾನೇ ಇದ್ದದ್ದು, ಅಂದರೆ ಈಗ ಚಿಕ್ಕ ಮಗು ಇದ್ದಾನಲ್ಲ ಅವನ ಥರಾನೇ ಇದ್ದದ್ದು ನೋಡಲಿಕ್ಕೆಲ್ಲ ಚಿಕ್ಕವನಿರುವಾಗ. ಮತ್ತು ಈಗ ಸಿಯಾನ್ ಹೇಗೆ ನೋಡಿ 8 ತಿಂಗಳ ನಂತರ ತಿನ್ನೋದನ್ನು ನಿಲ್ಲಿಸ್ತಾ ಬಂದ ಹಾಗೆಯೇ ಇವನು ಕೂಡ ಸೇಮ್ ಈಗ ಚಿಕ್ಕವನು ತಿನ್ನಲಿಕ್ಕೇ ಕೇಳೋದಿಲ್ಲ, ಏನು ತಿನ್ನೋದಿಲ್ಲ. ಖಾಲಿ ಬ್ರೆಸ್ಟ್ ಫೀಡಿಂಗ್ ಕೊಟ್ಟರೆ ಮಾವಿನ ಹಣ್ಣೊಂದು ಕೊಟ್ಟರೆ ತಿಂತಾನೆ ಅಥವಾ ಬನಾನಾ ಕೊಟ್ಟರೆ ತಿಂತಾನೆ. ಅದನ್ನು ಬಿಟ್ಟರೆ ಸಾಲಿಡ್ ಫುಡ್ ಅವನಿಗೆ ಈಗ ಸದ್ಯಕ್ಕೆ ಏನು ಕೂಡ ತಿಂತಾ ಇಲ್ಲ. ಅವನು ಬಿಟ್ಟಿದ್ದಾನೆ ಸೆಮಿ ಸಾಲಿಡ್ಸ್ ಅಥವಾ ಏನು. ನೆಲದಲ್ಲಿ ಏನಾದರೂ ಬಿದ್ದರೆ ಕಸ ಅಥವಾ ನಾವು ತಿಂದು ಬಿಟ್ಟದೇನೋ ನೆಲದಲ್ಲಿ ಬಿದ್ದರೆ ಅದನ್ನು ಬೇಗ ತೆಗೆದು ತಿಂತಾನೆ. ಅದು ಬಿಟ್ಟರೆ ಅವನಿಗಂತ ಕೊಟ್ಟಂಥದ್ದು ಅವನಿಗೆ ಬೇಕಾದಂಥದ್ದು ಏನು ಕೂಡ ತಿಂತಾ ಇಲ್ಲ. ಸೇಮ್ ಸಿಯಾನ್ ಕೂಡ ಹಾಗೇ ಮಾಡಿದ್ದು. 3 ವರ್ಷದ ತನಕ ಕೂಡ ಅವನು ಹಾಗೇ ಮಾಡ್ತಾ ಇದ್ದಂಥದ್ದು. ಒಂದಾ ಬನಾನಾ ಅಥವಾ ಮಾವಿನ ಹಣ್ಣು ಅಥವಾ ಇನ್ನೊಂದು ಎಂಥದ್ದು ತಿಂತಾ ಇದ್ದ ಅವನು. ಹಾಗೆ ಯಾವುದು ಫ್ರೂಟ್ಗಳನ್ನೇ ತಿಂದವನು ಜೀವನ ಕಳೆದಂಥದ್ದು. ಅಪರೂಪಕ್ಕೆ ಫಿಶ್ ಎಲ್ಲ ಇದ್ದರೂ ಸ್ವಲ್ಪ ಊಟ ಮಾಡ್ತಾ ಇದ್ದ ಅಷ್ಟೇ. ಈಗ ಫಿಶ್ ಕೂಡ ಬಿಟ್ಟಿದ್ದಾನೆ ಅವನು, ಫಿಶ್ ಕೂಡ ತಿಂತಾ ಇಲ್ಲ ಈಗ ಸದ್ಯದಲ್ಲಿ. ಹಾಗೆ ಮಕ್ಕಳು ಪ್ರೋಟೀನ್ ಐಟಮ್ಸನ್ನು ಜಾಸ್ತಿ ತಿನ್ನೋದಿದ್ರೆ ನೋಡಿ ಹೀಗೆ ಚಿಕ್ಕದಿರ್ತಾರೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಆದರೂ ಕೂಡ ಇದು ಇನ್ನೂ ಕೂಡ ಚಿಕ್ಕದೇ ಇದೆ, ಅದಕ್ಕೆ ಸೈಜಿದ್ದು ಬಟ್ಟೆ ಕೂಡ ಸಿಗೋದಿಲ್ಲ. ಅವನಿಗೆ 3 to 4 ಇಯರ್ಸ್ ಇದು ಬಟ್ಟೆ ತರುವಂಥದ್ದು ತಗೊಳ್ಳುವಾಗ. ಅವನಿಗೀಗ ಆಲ್ರೆಡಿ 6 ಇಯರ್ಸ್ ಕಂಪ್ಲೀಟ್ ಆಗಿದೆ, ಆದರೂ ಕೂಡ ತರುವಂಥದ್ದು 3 to 4 ಇಯರ್ಸ್ ಇದು, ಅಷ್ಟು ಚಿಕ್ಕವನಿದ್ದಾನೆ ಅವನು. ಈಗ 3ನೇ ಮಗು ಕೂಡ ಸೇಮ್ ಇವನ ಒಂದು ಅದೇ ದಾರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ. ತಿನ್ನಿಸಿದ್ರು ಕೂಡ ತಿನ್ನಲಿಕ್ಕೆ ಕೇಳೋದಿಲ್ಲ. ಹಾಗೆ ಕೋಲ್ ತಗೊಂಡು ಕೂಡಲೇ ನೋಡಿ ಮನೆಯಲ್ಲಿ ಕೋಲಿದ್ರೆ ಮಾತ್ರ ಆಯಿತಾ ಇಬ್ಬರು ಕೂಡ, ಡೇಲನಿಗೆ ಕೂಡ ಇವನಿಗೆ ಕೂಡ ಕೋಲಿದ್ದು ಮಾತ್ರ ಹೆದರಿಕೆ ಇರುವಂಥದ್ದು. ಹಾಗೆ ಬೆತ್ತ ತೆಗೆದ ಕೂಡಲೇ ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ. ಮತ್ತು ಹೇಗೆ ಎಷ್ಟು ಬೆತ್ತ ತೆಗೆದ್ರು ಏನು ಮಾಡಿದರೂ ಕೂಡ ಉಂಟಲ್ಲ, ಒಮ್ಮೆ ಅದು ವಾಂತಿ ಬರುವ ಹಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ತಿನ್ನೋದೇ ಇಲ್ಲ. ಹಾಗೆ ನನಗೆ ಕೊಡಲಿಕ್ಕೆ ಕೂಡ ಹೆದರಿಕೆ ಆಗುವಂಥದ್ದು. ನೀರು ರೆಡಿ ಇಟ್ಕೊಂಡಿರ್ತೇನೆ, ಆದರೆ ಸಹ ಇಷ್ಟ ಇಲ್ಲದಿದ್ದರೆ ಮತ್ತೆ ತಿನ್ನೋದೇ ಇಲ್ಲ ಅವನು. ಮೊನ್ನೆ ನಾನು ಸೇಲ್ ಮಾಡುವಂಥ ಪ್ರಾಡಕ್ಟ್ಸ್ ಇದೆಲ್ಲ ವೀಡಿಯೋಸನ್ನು ಹಾಕಿದ್ದೆ. ಅನಂತರ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಯಿತಾ. ಬೇಕಾದವರು ಈಗ ಗೋಂದು ಬೇಕಾದವರು ಗೋಂದು ಹನಿ ಅದನ್ನೆಲ್ಲ ಆರ್ಡ್ರ್ ಮಾಡ್ತಾ ಇದ್ದೀರಾ. ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಾನು ಡೀಟೇಲ್ಡ್ ವೀಡಿಯೋನ ಹಾಕಿದ್ದೇನೆ, ನಿಮಗೆ ಯಾರಿಗಾದರೂ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿಲ್ಲ ಆದರೆ ಕಳೆದ ವೀಡಿಯೋದಲ್ಲಿ ನೋಡ್ಬೋದು. ಮತ್ತು ನಾನು ಇಷ್ಟು ತನಕ ಹೇಳಿರಲಿಲ್ಲ ನಿಮಗೆ ಬಟ್ ಆ್ಯಂಡ್ ಬಟ್ ಚಾನಲ್ ಗೊತ್ತಲ್ವ, ಬಟ್ ಆ್ಯಂಡ್ ಬಟ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ ಸುದರ್ಶನ್ ಭಟ್ ಬೆತ್ರಡಿ ಅವ್ರದ್ದು. ಸೊ ಅವರು ಕೂಡ ನಮ್ಮ ಸ್ಟಾಲ್ ಇತ್ತಲ್ಲ ಮಂಗಳೂರಲ್ಲಿ ಸೆಂಟ್ ಸೆಬಾಸ್ಟಿಯನ್ ಹಾಲಲ್ಲಿ. ಸೊ ಅಲ್ಲಿಂದ ಬಂದು ನಮ್ಮ ನೈಫ್ ಇದೆ ನೋಡಿ, ಬ್ಲೂ ಕಲರ್ ಪ್ರಿಂಟೆಡ್ ನೈಫ್, ಅದನ್ನು ಅವರು ಕೂಡ ಪರ್ಚೇಸ್ ಮಾಡಿದ್ರಂತೆ. ನನಗೆ ಆಗ ಹಸ್ಬೆಂಡ್ ಹೇಳಿದರು. ಇದೆಲ್ಲ ಹೇಳಲಿಕ್ಕೆ ನನಗೆ ನೆನಪೇ ಇಲ್ಲ ಆಯಿತು. ಈಗ ಸುಮಾರು ತಿಂಗಳಾಯಿತು, 2 ತಿಂಗಳಾಗ್ತಾ ಬಂತು ಕಾಣ್ತದೆ, ಆದರೆ ನನಗೆ ನೆನಪೇ ಇರಲಿಲ್ಲ. ಹಾಗೆ ಈಗ ಜಸ್ಟ್ ಒಂದು ನೆನಪಾಯಿತು ಹಾಗೆ ಮೆನ್ಷನ್ ಮಾಡುವ ಅಂತ ಹೇಳಿ. ನಾನು ಮೊನ್ನೆ ತೋರಿಸಿದ್ದೆ ಅಲ್ವಾ, ಇದು ಎಂಥ ಶಾವಿಗೆ ಮಾಡಿದ್ದು, ಅದರ ಇದು ಮಿಷಿನನ್ನು ಕ್ಲೀನ್ ಮಾಡಿ ತೆಗೆದಿಟ್ಟು ಅನ್ನಕ್ಕೆ ಅಕ್ಕಿಯನ್ನು ಹಾಕುವ ಅಂತ ಹೇಳಿ ಬಂದಿರುವಂಥದ್ದು ನಾನು. ಹಾಗೆ ನಾನು ಮಗುವನ್ನು ಅಲ್ಲಿ ಕೂತ್ಕೊಳ್ಳಿಸಿ ಬಂದಿದ್ದೆ. ಈಗ ನಾವು ಎಲ್ಲಿ ಹಿಂದೆ ಅಥವಾ ಮುಂದೆ ಯಾವ ಸೈಡಲ್ಲಿ ಬಾಗಿಲು ಓಪನ್ ಮಾಡ್ತೇವೆ ಅಲ್ಲಿ ಮಗು ರೆಡಿ ಇರ್ತಾನೆ ಆಯಿತಾ. ಹೊರಗೆ ಹೋಗೋದಂದರೆ ತುಂಬ ಇಷ್ಟ, ಆದರೆ ಅವ್ನು ನಡೆಯೋದಿಲ್ಲ ಅಲ್ಲ, 4 ಕಾಲಲ್ಲಿ ಹೋಗುವಂಥದ್ದು. ಹಾಗಾಗಿ ಕಾಲಿದು ಮೊಣಕಾಲಿದು ಸಿಪ್ಪೆನೇ ಹೋಗ್ತದೆ. ಹಾಗಾಗಿ ಹಿಂದೆ ಹೊರಗೆ ಬಿಡೋದಿಲ್ಲ, ನಾನು ಕರ್ಕೊಂಡು ತಿರುಗಾಡ್ತೇನೆ, ಆದರೆ ಹೆಚ್ಚೊತ್ತು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ನೋಡಿ ಬಂದಾಯಿತು 4 ಕಾಲಲ್ಲಿ. ಎಲ್ಲಿಯಾದರೂ ಬಾಗಿಲು ಓಪನ್ ಇದೆ ಅಂತ ಹೇಳಿದರೆ ರೆಡಿ ಇರ್ತಾನೆ. ಮತ್ತು ನನ್ನ ಇನ್ನಿಬ್ಬರು ದೊಡ್ಡ ಮಕ್ಕಳಿದ್ದಾರಲ್ಲ ಅವರು ಕೂಡ ಹಾಗೇ, ಅವನಲ್ಲಿ ಇರುವಾಗಲೇ ಬಾಗಿಲು ತೆಗೆದು ಹೊರಗೆ ಹೋಗುವಂಥದ್ದು, ಒಳಗೆ ಬರುವಂಥದ್ದು. ಪಾಪ ಅವನು ಅವರು ಬಾಗಿಲು ತೆಗೆದು ಕೂಡಲೇ ಫಾಸ್ಟ್ ಓಡಿ ಹೋಗ್ತಾನೆ. ಅಲ್ಲಿ ಹೋಗಿ ತಲುಪೋಷ್ಟರೊಳಗೆ ಅವರು ಬಾಗಿಲು ಹಾಕಿ ಹೋಗಿರ್ತಾರೆ. ಹಾಗಾಗಿ ನನಗೆ ಈಗ ಅಂದರೆ ಬಾಗಿಲಿಗೆ ಬೆರಳೆಲ್ಲ ಬಿದ್ದರೆ ಕಟ್ಟೆ ಆಗ್ತದೆ, ನಮ್ಮದು ಸ್ಟೀಲಿದ್ದು ಡೋರಲ್ಲ, ಹಾಗಾಗಿ ಹೆದರಿಕೆ ಆಗುವಂಥದ್ದು. ಹಾಗೆ ನಾನು ಬಾಗಿಲನ್ನು ಲಾಕ್ ಮಾಡಿ ಇಡುವಂಥದ್ದು. ಅವರಿಗೆ ಅಗತ್ಯ ಇದ್ದರೆ ನನ್ನ ಹತ್ರ ಕೇಳಿನೇ ಹೋಗಬೇಕು ಅಂತ ಹೇಳಿ. ಈ ಮಗು ಇಡೀ ದಿನ ಈಗ ಏನು ನೋಡ್ತಾ ಇದ್ದೀರಾ ನೋಡಿ, ಹೀಗೆ ನೇತಾಡ್ತಾನೆ ಇರುವಂಥದ್ದಾಯ್ತಾ. ಇದು ಕೆಳಗೆ ನಿಲ್ಲೋದೇ ಇಲ್ಲ, ಕೆಳಗೆ ನಿಂತ್ಕೊಂಡ್ರೂ ಕೂಡ ಕಾಲಿಡ್ದು ಕೂಗುವಂಥದ್ದು. ಮಾವ ಇದ್ದರೆ ಮಾವನ ಹತ್ರ ಹೋಗಿ ಮಾವನ ಕಾಲು ಹಿಡಿಯುವಂಥದ್ದು, ಎತ್ಕೊಳ್ಳಿ ಅಂತ ಹೇಳಿ. ಮಕ್ಕಳು ಹಾಗೆಯೇ, ನನ್ನ 3 ಮಕ್ಕಳು ಕೂಡ ಹಾಗೆಯೇ ಇದ್ದರು ಆಲ್ಮೋಸ್ಟ್. ಡೇಲನ್ ಅಂದರೆ ಸ್ವಲ್ಪ ಪರವಾಗಿರಲಿಲ್ಲ, ಆದರೆ ಮೊದಲಿಂದು ಮತ್ತು ಲಾಸ್ಟ್ನೇದು ಹೀಗೇ ಆಯಿತಾ, ಪರವಾಗಿಲ್ಲ. ಈ ಫೇಸ್ ಕೂಡ
ಎಲ್ಲ ಮಕ್ಕಳ ಲೈಫಲ್ಲಿ ಬರುವಂಥದ್ದೇ ಈ ಟೈಮ್ ಕೂಡ. ಜಾಸ್ತಿ ಎತ್ತಿಕೊಳ್ಳಿ, ಮೇಲೆ ಏನು ಕೆಲಸ ನಡೀತಾ ಇದೆ ಅದನ್ನೆಲ್ಲ ನೋಡಲಿಕ್ಕೆ ಸುಲಭ ಆಗ್ತದಲ್ಲ ಮೇಲೆ ಇಟ್ಕೊಂಡ್ರೆ. ಹಾಗಾಗಿ ಅವರಿಗೆ ಇಷ್ಟ ಇದೆ ಇಟ್ಕೊಂಡೇ ಇರುವಂಥದ್ದು. ಅನ್ನವನ್ನು ನಾನಿವತ್ತು ಗ್ಯಾಸಲ್ಲಿ ಇಟ್ಕೊಳ್ತಾ ಇದ್ದೇನೆ. ಹೊರಗೆ ಬೆಂಕಿ ಮಾಡಲಿಕ್ಕೆ ಹೋಗಿ ಅಲ್ಲಿ ಬೆಂಕಿ ಮುಂದೆ ಮಾಡಲಿಕ್ಕೆ ಹೋದರೆ ಇಲ್ಲಿ ಏನಾದರೂ ಒಂದು ಅನಾಹುತ ಆಗಿ ಹೋಗ್ತದೆ. ಹಾಗಾಗಿ ಬೆಳಿಗ್ಗೆ ನಾನು ಎಗ್ ಬಾಯ್ಲ್ ಮಾಡಲಿಕ್ಕೆ ಇಡುವಾಗ ಅದರ ಜೊತೆಗೆ ಸ್ವೀಟ್ ಪೊಟೆಟೊ ಕೂಡ ಇಟ್ಟಿದ್ದೆ, ತಿಂತಾನ ನೋಡುವ ಅಂತ ಹೇಳಿ. ಒಂದೇ ಒಂದು ಸ್ಪೂನ್ ಕೂಡ ತಿನ್ನಲಿಲ್ಲ. ಹಾಗಾಗಿ ಗ್ರೈಂಡ್ ಮಾಡಿದ್ದನ್ನು ನಾನು ಕೋಪಿಗೆ ಕೂಡ ಹಾಕಲಿಲ್ಲ, ಯಾಕೆಂದರೆ ನನಗೆ ಭರವಸೆನೇ ಇಲ್ಲ ಅವನು ತಿಂತಾನೆ ಅಂತ ಹೇಳಿ. ಹಾಗಾಗಿ ಇನ್ನು ಪುನೊಮ್ಮೆ ಕೋಪಿಗೆ ಹಾಕಿ ಆ ಕೋಪನ್ನು ಕೂಡ ವಾಶ್ ಮಾಡೋದಕ್ಕಿಂತ ಹೀಗೇ ತರ್ತೇನೆ ಅಂತ ಹೇಳಿ ತಗೊಂಡು ಬಂದಿದ್ದೆ. ನನ್ನ ಬಂಗಾರದಂಥ ಮಗು ಒಂದೇ ಒಂದು ಸ್ಪೂನ್ ಕೂಡ ತಿನ್ನಲಿಲ್ಲ. ಈಗ ಅದು ಫೂ ಮಾಡ್ತಾರಲ್ಲ, ಅದು ಫುರ್ರು ಮಾಡಿ ಎಲ್ಲ ಕಡೆ ಹಾರಿಸುವಂಥದ್ದು, ಹಾಗಾಗಿ ಅದು ಮಾತ್ರ ಮಾಡ್ತಾನೆ, ಆದರೆ ಒಂದೇ ಸ್ಪೂನ್ ಕೂಡ ತಿನ್ನಲಿಲ್ಲ. ಮತ್ತು ನನ್ನ ಈ ಮಗನಿಗೆ ಪಲಾವ್ ಅಂದರೆ ಇಷ್ಟ. ಅದು ಕೂಡ ಅಡಿಯಲ್ಲಿ ಇದಾಗಿರ್ತದಲ್ವ, ಕಪ್ಪಾಗಿ ಹಿಡ್ದಿರ್ತದಲ್ಲ, ಅದಂದರೆ ತುಂಬ ಇಷ್ಟ ಆಯಿತಾ. ಹಾಗಾಗಿ ಅವನಿಗೆ ಅಂಥದ್ದನ್ನೇ ಸ್ವಲ್ಪ ತಳ ಹಿಡ್ದದನ್ನೇ ಕೊಡುವಂಥದ್ದು. ಇವನಿಗೆ ಹೊಸತ್ತು ಏನಾದರೂ ಕೊಡಬೇಕಲ್ವ, ಹೊಸತ್ತು ಕೊಟ್ಟು ನನಗೆ ಸಾಕಾಯ್ತು. ಇದ್ದ ಪಾತ್ರೆ ಮಿಕ್ಸಿ ಎಲ್ಲ ಕೊಟ್ಟಾಯಿತು. ಈಗ ಬಾಟಲ್ ಒಳಗಿದು ಸ್ಟ್ರಾ, ಅದು ಸಾಫ್ಟ್ ಸ್ಟ್ರಾ ಇರ್ತದಲ್ಲ, ಅದನ್ನು ಕೊಟ್ಟಿದ್ದೇನೆ. ಅದನ್ನು ಕೊಟ್ಟು ಇನ್ನು ನಾನು ಈ ಮೀನಿದು ಸಾರನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಮೀನು ಐಸೆಲ್ಲ ಬಿಟ್ಟಿತ್ತು, ಹಾಗೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸೈಡ್ನಲ್ಲಿ ಬಂಗುಡೆಯ ಸಾರು ರೆಡಿ ಆಗ್ತಾ ಇದೆ, ಇನ್ನೊಂದು ಸೈಡ್ನಲ್ಲಿ ನಾನು ಇವಾಗ ನಾಯಿದು ಅನ್ನ ಉಂಟಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದೇನೆ ನಾಯಿಗೆ ಅಂತ ಹೇಳಿ. ಅದೇ ಫಿಶ್ಶಿದು ವೇಸ್ಟ್ ಏನಿತ್ತು ಅದರಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ವೇಸ್ಟೇಜ್ ಕೂಡ ಮುಗ್ದಿತ್ತು, ಹಾಗಾಗಿ ಅದನ್ನೇ ಹಾಕಿ ಅನ್ನವನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೇನೆ. ಇಲ್ಲಾಂದರೆ ಯೂಶ್ವಲಿ ಒಲೆಯಲ್ಲಿ ಮಾಡುವಂಥದ್ದು, ಆದರೆ ಇವತ್ತು ನಾನು ಒಲೆಗೆ ಬೆಂಕಿ ಮಾಡಲಿಕ್ಕೆ ಹೋಗಲಿಲ್ಲ. ಟೆಲ್ ಮಿ ಸಮಥಿಂಗ್ ವಿಚ್ ಇಸ್ ನೆವರ್ ಎಂಡಿಂಗ್ ಅಂತ ಹೇಳಿ ನನ್ನ ಹತ್ರ ಯಾರಾದರೂ ಕೇಳಿದರೆ ನಾನು ಹೇಳ್ತೇನೆ, ಒಂದು ನಾವು ಕಸ ಗುಡಿಸಿದ ನಂತರ ತೆಗಿತೀವಲ್ವ ಕಸ, ಅದು. ಇನ್ನೊಂದು ಈ ಪಾತ್ರೆ, ಆಯಿತಾ. ಎಷ್ಟೇ ಸಲ ನಾವು ಕ್ಲೀನ್ ಮಾಡಿ ಎಷ್ಟೇ ಫಿನಿಶಿಂಗ್ ಮಾಡಿ ಇಟ್ಟು ಹೋದರೂ ಕೂಡ 10-15 ನಿಮಿಷದಲ್ಲಿ ಪುನಃ ಹಾಗೇ ಬೀಳ್ತದೆ. ಹಾಗೆ ನನ್ನ ಈಗ ಯೂಶ್ವಲಿ ನಾನು ಹೊರಗೆ ಹೋಗುವಾಗ ಹಾಕುವಂಥ ಒಂದು ಬಟ್ಟೆ ಅಂದರೆ ಇದು, ಯಾಕೆಂದರೆ ನನ್ನ ಹತ್ರ ಇರುವಂಥದ್ದು ಒಂದೇ ಜೋಡಿ ಬಟ್ಟೆ ಆಯಿತಾ. ಹಾಗಾಗಿ ಇದನ್ನೇ ಹಾಕುವಂಥದ್ದು, ಒಂದು ಪ್ಯಾಂಟ್ ಒಂದು ಟಾಪ್, ಡಿಮಾರ್ಟಲ್ಲಿ ನಾನು ತಗೊಂಡಂಥದ್ದು. ಏಕೆಂದರೆ ಸದ್ಯಕ್ಕೆ ನನಗೆ ಯಾವ ಪ್ಯಾಂಟ್ ಕೂಡ ಮೊಣಕಾಲಿನ ಮೇಲೆ ಹೋಗ್ತಾ ಇಲ್ಲ. ಹಾಗಾಗಿ ನನ್ನ ಹಳೆ 32-30 ಸೈಜ್ ಇದು ಯಾವುದು ಕೂಡ ಹೋಗ್ತಾ ಇಲ್ಲ. ಹಾಗಾಗಿ ನಂದು ಸೈಜ್ ಮೊದಲಿದ್ದು 28, ಆನಂತರ 30 ಆಯಿತು, ನಂತರ 32 ಆಯಿತು. ಈಗ ಅದರ ಮೇಲೆ ಯಾವುದು ಕೂಡ ಹೋಗೋದಿಲ್ಲ. ನಾನು ಮತ್ತೆ ಬೇರೆದು ಹೊಸ ತಗೊಳ್ಳಿಲ್ಲ ಕೂಡ, ಯಾಕೆಂದರೆ ಕೆಲವೊಮ್ಮೆ ನಾನು ಬ್ಯಾಕ್ ಟು ನಾರ್ಮಲ್ ಸೈಜ್ಗೆ ಬರುವಂಥ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಈಗ ಎಲ್ಲಿ ಹೋಗಲಿಕ್ಕೆ ಕೂಡ ಇಲ್ಲ, ಆಗ ಬಟ್ಟೆ ವೇಸ್ಟ್ ಮಾಡಲಿಕ್ಕೆ ಕೂಡ ಬೇಡ. ಹಾಗಾಗಿ ಆ ರೀತಿಯಲ್ಲಿ ಮಾಡುವಂಥದ್ದು. ಮತ್ತು ಇನ್ನು ಈ ತೊಟ್ಟಿಲು ಬೇಡ ಅವರಿಗೆ ಹಿಂದೆ ಕೊಡುವಂಥದ್ದು, ಇನ್ನು ಇಲ್ಲಿಂದ ತಂದದಲ್ಲಿಗೆ. ಹಾಗೆ ಅದನ್ನು ಕೂಡ ನಾನು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿ ಹೊರಗೆ ಇಟ್ಟಿದ್ದೇನೆ. ಆ ತೊಟ್ಟಿಲು ಆಚೆ ಈಚೆ ಇರೋದ್ರಿಂದ ಜಾಗ ಕೂಡ ತುಂಬ ಕನ್ಸ್ಯೂಮ್ ಮಾಡ್ತದೆ. ಹಾಗೆ ಇನ್ನು ತೊಟ್ಟಿಲಲ್ಲಿ ಯಾರನ್ನು ಮಲಗಿಸಿದ್ರು ಕೂಡ ಎಲ್ಲ ಇಳಿಯುವವರೇ ಇರುವಂಥದ್ದು, ಚಿಕ್ಕದು ಕೂಡ ಇಳಿತಾನೆ, ಡೇಲನ್ನು ಕೂಡ ಅದರಲ್ಲಿ ಈಗ ಮಲಗಲಿಕ್ಕೆ ಕೇಳ್ತಾ ಇಲ್ಲ, ಕಂಜೆಸ್ಟೆಡ್ ಆಗ್ತದೆ ನನಗೆ. ಹಾಗಾಗಿ ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ಹೊರಗೆ ಇಟ್ಟಿದ್ದೇನೆ. ನಾವು ಹೋಗಲಿಕ್ಕಿದ್ದಲ್ಲಿ ಎಲ್ಲ ಹೋಗಿ ಬಂದಂತ ಆಯಿತಾ. ಹೋಗಲಿಕ್ಕೆ ಅಂದರೆ ಜಾಸ್ತಿಯಲ್ಲಿ ಹೋಗಲಿಕ್ಕಿರಲಿಲ್ಲ, ನನಗೆ ಧರ್ಮಸ್ಥಳ ಸಂಘಕ್ಕೆ ಹೋಗಲಿಕ್ಕಿತ್ತು. ನಾನು ಸಾಲಕ್ಕೆ ಅಪ್ಲೈ ಮಾಡಿದ್ದೆ, ಹಾಗಾಗಿ ಅಲ್ಲಿ ಹೋಗಲಿಕ್ಕಿತ್ತು. ಅಲ್ಲಿ ಹೋಗಿ ಬಂದಂಥದ್ದು, ತಂಬೆಲ್ಲ ಕೊಡಲಿಕ್ಕೆ ಇರ್ತದಲ್ಲ, ಅಲ್ಲಿಗೆ ಹೋಗಿ ಬಂದಂಥದ್ದು ಆಯಿತಾ. ಚಿಕ್ಕ ಕೆಲಸ ಇದ್ದಂಥದ್ದು. ಹಾಗೆ ಹೋಗಿ ಬಂದು ಡೇಲನ್ನು ಹಠ ಮಾಡ್ತಾ ಇದ್ದ, ಹಸ್ಬೆಂಡ್ ಹೋಗುವಾಗ ಹಸ್ಬೆಂಡ್ ಜೊತೆ ಹಿಂದೆ ಹೋಗ್ತೇನೆ ಅಂತ. ಹಾಗೆ ಅವನಿಗೆ ಮೊಬೈಲ್ ಕೊಟ್ಟಿದ್ದೆ, 1 hour ಆಗ್ತಾ ಬಂತು, ಇನ್ನು ಮೊಬೈಲ್ ತೆಗೆದು ಇಡಬೇಕು. ಮೊಬೈಲ್ ಕೊಟ್ಟದಾದರೂ ಪರವಾಗಿಲ್ಲ, ತೆಗೆದಿಡುವಂಥದ್ದೇ ತುಂಬ ಕಷ್ಟದ ಕೆಲಸ. ತುಂಬ ಟ್ಯಾಂಟ್ರಮ್ಸ್ ಥ್ರೋ ಮಾಡ್ತಾನೆ, ತುಂಬ ಕೂಗ್ತಾನೆ, ಹೊಡಿತಾನೆ, ಸಿಕ್ಕಿದ್ದೆಲ್ಲ ತೆಗೆದು ಬಿಸಾಡ್ತಾನೆ. ಏನು ಮಾಡೋದಲ್ಲ, ಬೊಬ್ಬೆ ಕೂಡ ಹಾಕ್ತಾನೆ. ಹಾಗೆ ಹೋಗಿದ್ರು ಪರವಾಗಿಲ್ಲ ಅಂತ ಹೇಳಿ ಮೆಲ್ಲ ಅವನ ಹತ್ರ ಹೋಗಿ ವೈಫೈನ ಆಫ್ ಮಾಡಿ, ನಾನು ಯೂಟ್ಯೂಬ್ YT ಕಿಡ್ಸ್ ಉಂಟಲ್ಲ ಅದನ್ನು ಹಾಕಿ ಇಟ್ಟಿದ್ದೇನೆ ಆಯಿತಾ. ಅದು ಬಿಟ್ಟು ಅವರು ನೋಡುವಂಥದ್ದು ಶಾರ್ಟ್ಸೇ, ಕರೆಕ್ಟಾಗಿ ಇದಕ್ಕೆ ಇನ್ನೂ ಕೂಡ ಮಾತಾಡಲಿಕ್ಕೆ ಗೊತ್ತಿಲ್ಲ, ಆದರೆ ಸಹ ನೋಡುವಂಥದ್ದು ಶಾರ್ಟ್ಸ್ ಮಾತ್ರ ಆಯಿತಾ. ಅದರಲ್ಲಿ ಎಂತೆಲ್ಲ ಭೂತದ್ದೆಲ್ಲ ನೋಡೋದು. ಇವನು ಸಿಯೋನ್ ಕೂಡ ಹಾಗೆಯೇ ಭೂತದ್ದೇ ನೋಡುವಂಥದ್ದು, ಇವನು ಕೂಡ ಭೂತದ್ದೇ ನೋಡುವಂಥದ್ದು ಆಯಿತಾ. ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಯಿತಾ, ಬೇರೆ ಏನು ಕೂಡ ಸ್ಪೆಷಲ್ ಇರಲಿಲ್ಲ, ಬ್ಲಾಗ್ ಶೂಟ್ ಮಾಡಿ ಇಟ್ಟಿದ್ದಲ್ಲ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಅಮ್ಮನಕ್ಕಾಗೆ